ಎದೆಗಾರಿಕೆ ಇಲ್ಲದಂತಹ ಏನಂತ ಕರೆಯೋಣ ಈ ಕಚಡಗಳ ಆಟ ಆಡೋರುಗಳಿಗೆ. 22 ಲಕ್ಷ ವಿದ್ಯಾರ್ಥಿಗಳ ಜೊತೆ ಆಟ ಆಡಿರುವಂತಹ ಜನ ನೈತಿಕವಾಗಿ ಜವಾಬ್ದಾರಿ ತಗೊಳಕ್ ರೆಡಿ ಇಲ್ಲ ಯಾವ ರೀತಿಯಲ್ಲಿ. ಫರ್ಗೆಟ್ ರಿಸೈನಿಂಗ್. ರಿಸೈನ್ ಮಾಡೋ ಮನೆ ಹಾಳಾಗೋಗ್ಲಿ, ಆಮೇಲೆ ನೋಡ್ತೀನಿ. ಮಣ್ಣು ತಿನ್ನಕ್ಕೆ ಕತ್ತೆ ಕಾಯಕ್ಕೆ ನಡೆಸ್ತಿದ್ದೀರೇನ್ರಯ್ಯ ಇಡಿಯಟ್ಗಳ ಎಕ್ಸಾಮ್ನ ಬಿಟ್ಕೊಡಿ. ನಮ್ಮ ರಾಜ್ಯಕ್ಕೆ ನಮ್ಮ ದುಡ್ಡಲ್ಲಿ ನೀವುಗಳು ನಿಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀರಿ. ಕರ್ನಾಟಕ ಕರ್ಕೊಂಡ್ಬಂದು ನಿಮ್ ಯೋಗ್ಯತೆ ಕಾಲೇಜ್ ಮಾಡಕ್ ಯೋಗ್ಯತೆ ಇಲ್ಲ ನಿಮ್ಗೆ ಆ ರಾಜ್ಯಗಳಿಗೆ. ನಮ್ಮ ರಾಜ್ಯದ ದುಡ್ಡಲ್ಲಿ ನಾವು ಕಟ್ಟಿರೋ ಸಂಸ್ಥೆಗಳಲ್ಲಿ ನಿಮ್ಮ ಮಕ್ಕಳನ್ನ ಓದಿಸ್ಬೇಕಾ? ನಾವು ನಮ್ಮ ಮಕ್ಕಳನ್ನ ಕಳಿಸಲ್ಲ ನಿಮ್ಮ ರಾಜ್ಯಕ್ಕೆ, ಬೇಕಿಲ್ಲ ನಮ್ಗೆ. ನಮ್ಮ ರಾಜ್ಯಕ್ಕೆ ನಾವು ಓದಿಸ್ಕೋತೀವಿ, ನಮ್ಮ ಮಕ್ಕಳನ್ನ ಹೆಂಗ್ ಓದಿಸ್ಬೇಕು ಹಂಗೆ. ಆ ಲಾಭ ಪಡ್ಕೊಳ್ಳಕ್ಕೆ ಮಾಡಬಾರ್ದು ಕಚಡ ಕೆಲಸ ಮಾಡಿ ನಮ್ಗೇನು ಗೊತ್ತಿಲ್ಲ ಅಂತ ಡ್ರಾಮಾ ಆಡ್ತೀರಾ. ಒಬ್ಬ ಮಂತ್ರಿ ಜವಾಬ್ದಾರಿ ತಗೊಳ್ಳಲ್ಲ, ಬಿಟ್ಬಿಡಿಪ್ಪ. ನನ್ಗೆ ಯಾರ ಬಗ್ಗೆನೂ ಬೇಜಾರಾಗ್ಲಿಲ್ರಿ ಈ ಪ್ರಕರಣಕ್ಕೆ. ಪ್ರಧಾನಮಂತ್ರಿಗಳು ಅಷ್ಟೇ ಸರಿ ಯುವಕರು ಅಂತ ಮಾತಾಡ್ತಿರಲ್ಲ ಅಂತ ಸರ್. ಒಂದು ಸರಿ ಆ ಮಕ್ಕಳಿಗೆ ಒಂದು ಸಮಾಧಾನ ಹೇಳಿದ್ರ ಸರ್? ಮಾತಾಡೋದು ನೋಡಿ, ಇದಾಗಬಾರ್ದಾಗಿತ್ತು ಮಕ್ಕಳ. ನಾನು ಆ ಮಂತ್ರಿಗೆ ಹೇಳಿದ್ದೀನಿ, ಇನ್ನೊಂದು ಸರಿ ಆದ್ರೆ ಬುರ್ರ ಕೆತ್ಬಿಡ್ತೀನಿ ನಿಂದು ಅಂತ ಹೇಳಿದ್ದೀನಿ ನಾನು. ಇದಾಗಬಾರ್ದಾಗಿತ್ತು ಮಕ್ಕಳ. ಇಟ್ಸ್ ಆಲ್ ರೈಟ್ ಆಗಿದೆ, ಧೃತಿಗೆಡಬೇಡಿ, ಇನ್ನೊಂದ್ಸರಿ ತಗೊಳ್ಳಿ ದಯವಿಟ್ಟು ಎಕ್ಸಾಮ್. ಒಂದು ಮಾತು ಧೈರ್ಯ ಹೇಳಿದ್ರ ಸರ್? ಪರೀಕ್ಷಾ ಪೇ ಚರ್ಚಾ ಮಾಡ್ತೀರಿ, ಧೈರ್ಯ ಹೇಳ್ತೀರಿ. ಇಲ್ಲಿ ಬೇಡವಾ? ಇಲ್ಲಿ ಬೇಡವಾ ಹೇಳಿ, ನೀವೇ ಹೇಳಿಪ್ಪ. ಇನ್ನು ನಿಮ್ ದ್ರೋಹಿ ಆಗ್ಬೋದಲ್ಲ ಮೋಸ್ಟ್ಲಿ. ಮಾತು ಆಡ್ತಿಲ್ಲ ಒಬ್ಬ ಮಂತ್ರಿ ಅಥವಾ ಯಾವುದೋ ಆ ಪರೀಕ್ಷೆ ನಡೆಸೋ ಸಂಸ್ಥೆ NTA, ನ್ಯಾಷನಲ್ ಟ್ಯಾಲೆಂಟ್ ಎಕ್ಸಾಮ್ ಅಥಾರಿಟಿ, ವಾಟೆವರ್ ಇಟ್ ಇಸ್, ಅದರ ಅಧ್ಯಕ್ಷ ಆದ್ರಿ. ಎಷ್ಟು ಕೂಲ್ ಆಗಿದ್ದಾರೆ ಅಂದ್ರೆ ಆಗಿದ್ದಾಯ್ತು. ಒಂದು ಎಕ್ಸಾಮ್ ತಗೋ, ನನಗೆ ಗೊತ್ತಿಲ್ಲ, ನನಗೆ ಸಂಬಂಧ ಇಲ್ಲ. ಇದೇ ನಾಳೆ ಕರ್ನಾಟಕ ಸರ್ಕಾರದಲ್ಲಿ ಆಗೋದು ಬೇಡಪ್ಪ. ಆದ್ರೆ ಏನ್ ಮಾಡ್ತೀರಿ? ಪ್ರತಾಪ ಸಿಂಹ ಹುಲಿ ತರ ಗರ್ಜಿಸ್ಬಿಟ್ಟಿದ್ದೀರಲ್ಲಪ್ಪ ಇವತ್ತು. ಏನ್ರಿ ಮಾಡ್ತೀರಿ ನಾಳೆ ಕರ್ನಾಟಕದಲ್ಲಾದ್ರೆ? ಅವರು ಇದೇ ಹೇಳ್ತಾರೆ, ಬಟಾ ಬೈಲು ಮಾಡ್ಬಿಟ್ಟಿದೀವಿ ನಾವು, ಮುಚ್ಚಿಟ್ಟಿಲ್ಲ. ಅವಾಗ ತಾವೇನು ಕಳೆಕಾಯಿ ಬೀಜ ಹಾಕೋತೀರಾ ಬಾಯಿಗೆ? ಆಗ ನಿಮ್ಮ ಮಂತ್ರಿಯನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಕ್ಕೆ ಪಕ್ಷ ರಾಜಕೀಯದ ಲಾಯಲ್ಟಿಗೆ ಹೋಗಿ ಕೆಬಲಿಗೆ ಬಿದ್ದು ಮಾತಾಡ್ತಿದ್ದೀರಿ ನೀವು. ಮಕ್ಕಳು ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನಿಮ್ ಯೋಗ್ಯತೆಗಳಿಗೆ? ಎಲ್ರಿ ಮಾತಾಡ್ತಿದ್ದೀರಿ ನೀವು? 22 ಲಕ್ಷ ಮಕ್ಕಳಿಗೆ ಕಾಣಿಸ್ತಿಲ್ಲ. ನೀವು ತಗೊಳ್ರಿ ಜವಾಬ್ದಾರಿ. ಹಂಗಾರೆ ನೋಡೋಣ ಯಾವನ್ ತಗೋತೀರಿ ಜವಾಬ್ದಾರಿ. ಇಲ್ಲ ಆದ್ರೆ ಯಾವ ಮಂತ್ರಿಗೆ ಏನ್ ಮಾಡ್ತಿದ್ರಿ ಇವರು? ರಾಜೀನಾಮೆ ಕೊಡು ಫಸ್ಟ್, ABVP ಅನ್ಬಿಡ್ತಿದ್ರಿ. ಈಗ ಯಾವ ಪಿ? ಈಗ ಎಸ್, ಎದೆಗಾರಿಕೆ ಇಲ್ಲದಂತಹ ಏನಂತ ಕರೆಯೋಣ ಈ ಕಚಡಗಳ ಆಟ ಆಡೋರು.